ಹೀಗೆ ಸಾರಾ ಆಲೋಚನೆಯಲ್ಲಿ ನಡೀತಿದ್ದಾಗಲೇ ಆಪರೇಷನ್ ಥಿಯೇಟರ್ ಹತ್ರ ಬಂದಳು. ಸಾರಾ ಒಳಗೆ ಬರೋಷ್ಟರಲ್ಲಿ ಈಗಾಗಲೇ ಸಾಮ್ರಾಟ್ ರೋಗಿ ಸ್ಥಿತಿಯನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡ್ತಿದ್ದ. ಸಾರಾ ಒಳಗೋಗಿ ಸಾರಿ ಫಾರ್ ದಿ ಲೇಟ್ ಸರ್ ಅಂತ ಹೇಳಿ ತಾನು ಕೂಡ ವೃತ್ತಿಪರ ವೈದ್ಯೆಯಾಗಿ ಬದಲಾದಳು. ಸಾರಾ ಕಡೆ ಯಾವುದೇ ಭಾವನೆ ಇಲ್ಲದೆ ಒಮ್ಮೆ ನೋಡಿ ರೋಗಿಯ BP ಪರೀಕ್ಷಿಸಿ ಅವರಿಗೆ ಕ್ಯಾನುಲಾ ಸೆಟ್ ಮಾಡಿ ಪಲ್ಸ್ ಮತ್ತು BP ಮೆಷಿನ್ ವ್ಯವಸ್ಥೆ ಮಾಡಲು ಜೂನಿಯರ್ ಡಾಕ್ಟರ್ಗಳಿಗೆ ಹೇಳಿ ವೈಯಕ್ತಿಕ ಕೊಠಡಿಗೆ ಹೊರಟೋದ. ಸಾಮ್ರಾಟ್ ರೂಮಿಗೆ ಹೋಗಿ ಮನೆಗೆ ಫೋನ್ ಮಾಡಿ ಸುರಕ್ಷಾಳ ರಾತ್ರಿ ಊಟ ಮತ್ತು ಮಾತ್ರೆಗಳ ಬಗ್ಗೆ ಲಲಿತಾ ಅವರಿಗೆ ಹೇಳಿ ತಾನು ಬರೋದು ರಾತ್ರಿ ಆಗ್ತಿದೆ ಅಂತ ಲಲಿತಾ ಅವರಿಗೂ ಮಾಹಿತಿಯನ್ನು ನೀಡಿ ಕರೆ ಕಟ್ ಮಾಡ್ದ. ಫೋನ್ ಇಟ್ಟ ಮೇಲೆ ಒಂದು 5 ನಿಮಿಷ ಉಳಿದ ಆಲೋಚನೆಗಳನ್ನ ಪಕ್ಕಕ್ಕಿಟ್ಟು 2 ನಿಮಿಷಗಳ ಕಾಲ ದೀರ್ಘವಾಗಿ ಉಸಿರಾಟದ ವ್ಯಾಯಾಮ ಮಾಡಿ ಪ್ರಶಾಂತವಾಗಿ ಬದಲಾಗಿ 10 ನಿಮಿಷಗಳ ನಂತರ ಶಸ್ತ್ರಚಿಕಿತ್ಸೆಯ ಬಟ್ಟೆ ಧರಿಸಿ ಹೊರಬಂದ ಸಾಮ್ರಾಟ್ ಜೊತೆಗೆ ಇನ್ನು 2 ಹಿರಿಯ ವೈದ್ಯರು. ಇವರು ಜೂನಿಯರ್ ಡಾಕ್ಟರ್ಗಳು. ಸಾರಾ ಜೊತೆಗೆ ಸಾಮ್ರಾಟ್ಗೆ ಸಹಾಯ ಮಾಡ್ತಿರೋ ಮತ್ತೊಬ್ಬ ಸಹಾಯಕ ವೈದ್ಯ ಹಾಗೂ ಸಿಬ್ಬಂದಿಗಳು. ಒಟ್ಟಾರೆಯಾಗಿ 15 ಮಂದಿ ಇದ್ದ ಆಪರೇಷನ್ ಥಿಯೇಟರ್ ಗಂಭೀರವಾಗಿ ಬದಲಾಯಿತು. 5 ಗಂಟೆಗಳ ಕಾಲ ನಡೆದ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮುಗಿಸಿ ರೋಗಿಯ ಸ್ಥಿತಿಯನ್ನು ಮತ್ತೊಮ್ಮೆ ಪರೀಕ್ಷಿಸಿ ಹೊಲಿಗೆ ಹಾಕೋದು ಹಾಗೂ ಡ್ರೆಸ್ಸಿಂಗ್ ಕೆಲಸಗಳನ್ನ ಸಹಾಯಕರಿಗೆ ಹೇಳಿ ವೈಯಕ್ತಿಕ ಕೊಠಡಿಗೆ ಹೊರಟು ಹೋದ ಸಾಮ್ರಾಟ್. 10 ನಿಮಿಷಗಳ ನಂತರ ಸಾಧಾರಣ ಬಟ್ಟೆಯಲ್ಲಿ ಹೊರಬಂದ ಸಾಮ್ರಾಟ್. ಆಗಲೇ ಡ್ರೆಸ್ಸಿಂಗ್ ಮಾಡ್ತಿರೋದನ್ನು ನೋಡಿ ಆಪರೇಷನ್ ಆದ ಅರ್ಧ ಗಂಟೆ ನಂತರ ಮತ್ತೆ ವಾಪಸ್ ರೋಗಿಯನ್ನು ಪರೀಕ್ಷಿಸಬೇಕಿದ್ದ ಕಾರಣ ಮನೆಗೆ ಹೋಗದೆ ತನ್ನ ಕ್ಯಾಬಿನ್ಗೆ ಸುಮ್ಮನೆ ಹೊರಟು ಹೋದ. ಮಧ್ಯರಾತ್ರಿ 12:30 ಆಗ್ತಿರೋ ಸಮಯ ನೋಡ್ಕೊಂಡು ತನ್ನ ಕುರ್ಚಿಯಲ್ಲಿ ಕೂತಿದ್ದ ಸಾಮ್ರಾಟ್ಗೆ ಬೆಳಗಿನ ತಿಂಡಿ ಬಿಟ್ಟಾಗಿನಿಂದ ಈಗ ರಾತ್ರಿ ಊಟದವರೆಗೆ ಏನೂ ತಿಂದಿರಲಿಲ್ಲ. ಆದ್ದರಿಂದ ಸುಸ್ತಿನ ಜೊತೆ ಹಸಿವು ಕೂಡ ಆಗ್ತಿರಲು ಭಾರವಾಗಿ ಅನಿಸ್ತಿತ್ತು. ತಲೆಯನ್ನು ಹಿಂದೆ ಕೊರಗಿಸಿ ಸ್ವಲ್ಪ ಹೊತ್ತು ಕಣ್ಮುಚ್ಚಿದ. ಬೆಳಗ್ಗೆಯಿಂದ ಆಫೀಸ್ ಕೆಲಸ ಮತ್ತು ಈಗ ಈ ಆಪರೇಷನ್, ಅದರಲ್ಲೂ ಹಿಂದಿನ ದಿನದ ಪ್ರಯಾಣ, ನಿನ್ನೆಯಿಂದ ವಿಶ್ರಾಂತಿ ಇಲ್ಲದೆ ಇದ್ದಿದ್ದರಿಂದ ಕಣ್ಣು ಮುಚ್ಚಿದ ಕೂಡಲೇ ನಿದ್ರೆ ಹತ್ತಿಬಿಡ್ತು ಸಾಮ್ರಾಟ್ಗೆ. ಹಾಗೆ ನಿದ್ರೆಗೆ ಜಾರಿದ ಸಾಮ್ರಾಟ್ಗೆ ಅರ್ಧ ಗಂಟೆ ನಂತರ ಸಾರಾ ಬಂದು ಕರೆದಾಗಲೇ ಎಚ್ಚರ ಆಯಿತು. ಉರಿತಿದ್ದ ಕಣ್ಣುಗಳನ್ನ ಕಷ್ಟಪಟ್ಟು ತೆರೆದು ಎದುರಿಗಿದ್ದ ಸಾರಾಳನ್ನು ನೋಡಿ ಸರಿಯಾಗಿ ಕೂತ್ಕೊಂಡ. ಸರ್, ಪೇಷಂಟ್ನ ನೀವು ಪರೀಕ್ಷಿಸಿದ್ರೆ ರೂಮಿಗೆ ಶಿಫ್ಟ್ ಮಾಡ್ತೀವಿ ಅಂದ್ಲು ಸಾರಾ. ಹ್ಞೂ ಸರಿ, ಬರ್ತಿದ್ದೀನಿ ಅಂತ ಎದ್ದು ಓಟಿಗೆ ಹೋಗಿ ಮತ್ತೊಮ್ಮೆ ರೋಗಿ ಸ್ಥಿತಿ ಪರೀಕ್ಷಿಸಿ ಎಲ್ಲವೂ ಸರಿಯಾಗಿದೆ ಅಂದ್ಕೊಂಡ್ಮೇಲೆ ರೂಮಿಗೆ ಶಿಫ್ಟ್ ಮಾಡಿದ ನಂತರ ಯಾವ ಇಂಜೆಕ್ಷನ್ ಯಾವಾಗ ನೀಡಬೇಕಂತ ಹೇಳಿ ಅಲ್ಲಿಂದ ಮನೆಗೆ ಹೋಗೋದಕ್ಕೆ ಹೊರಗೆ ಬಂದ. ತಕ್ಷಣ ಅವನನ್ನು ಹಿಂಬಾಲಿಸ್ತಾ ಬಂದ ಸಾರಾ ಸರ್ ಅಂತ ಕರೆದ್ಲು. ಸಾರಾ ಕರೆಯಿಂದ ಹಿಂದೆ ತಿರುಗಿದ ಸಾಮ್ರಾಟ್, ಏನು ಸಾರಾ, ಏನಾದರೂ ಅನುಮಾನ ಇತ್ತಾ ಅಂತ ಕೇಳ್ದ ಆಕೆಯನ್ನು ನೋಡ್ತಾ. ಅದು ಸರ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂದ್ಲು ಗಾಬರಿಯಿಂದ ಕೈಗಳನ್ನು ಹಿಸುಕೊಳ್ಳುತ್ತಾ. ಯಾವ ವಿಷಯದ ಬಗ್ಗೆ ಸಾರಾ, ವೃತ್ತಿ ವಿಷಯವೋ ಅಥವಾ ವೈಯಕ್ತಿಕವೋ ಅಂತ ಕೇಳಿದೆ ಸಾಮ್ರಾಟ್. ವೈಯಕ್ತಿಕ ಸರ್ ಅಂದ್ಲು ಸಾರಾ. ಸಾಮ್ರಾಟ್ ಸಮಯ ನೋಡ್ಕೊಳ್ತಾ, ಈಗ ಬೇಡ ಸಾರಾ, ಬೆಳಿಗ್ಗೆ ಮಾತಾಡೋಣ ಅಂತ ಹಿಂದೆ ತಿರುಗಲು ಹೋದ ಸಾಮ್ರಾಟ್. ಸರ್, ಈಗಲೇ ಮಾತಾಡಬೇಕು ಪ್ಲೀಸ್, ನನಗೆ ಕೇವಲ 5 ನಿಮಿಷ ಸಮಯ ಕೊಡಿ ಅಂದ್ಲು ತಲೆ ತಗ್ಸಿ. ಒಮ್ಮೆ ಆಕೆ ಕಡೆ ವಿಚಿತ್ರವಾಗಿ ನೋಡ್ತಾ, ಏನು ಸಾರಾ ಅಂದ. ಅದು ಸರ್ ಅನ್ನುತ್ತಾ ಹೆಚ್ಚಾಗ್ತಿರೋ ಹೃದಯ ಬಡಿತವನ್ನು ಹತೋಟಿಯಲ್ಲಿ ಇಟ್ಕೊಂಡು ಸಾಮ್ರಾಟ್ ಮುಂದೆ ಹೋಗಿ ಅವನನ್ನು ಅಪ್ಕೊಂಡು ಕಣ್ಣು ಮುಚ್ಚಿ ನಡುಗ್ತಾ ಇರೋ ಧ್ವನಿಯಲ್ಲಿ, ಐ ಲವ್ ಯು ಸರ್, ಲವ್ ಯು ಸೋ ಮಚ್ ಅಂತ ಪಾಠ ಒಪ್ಪಿಸ್ದಂತೆ ಪಟಪಟನೆ ಹೇಳಿಬಿಟ್ಟು ಕಣ್ಣು ತೆರೆದೇ ಅವನ ಪ್ರತಿಕ್ರಿಯೆಗಾಗಿ ಕಾಯ್ತಿದ್ದಾಳೆ. ಎಷ್ಟೊತ್ತಾದರೂ ಸಾಮ್ರಾಟ್ನಿಂದ ಪ್ರತಿಕ್ರಿಯೆ ಬಾರದೇ ಇದ್ದಾಗ ತಾನೇ ಕಣ್ತೆರೆದು ಮೆಲ್ಲನೆ ತಲೆ ಎತ್ತಿ ನೋಡಿದ ಸಾರಾಳಿಗೆ ಕೋಪದಿಂದ ಹಲ್ಲು ಕಚ್ಚಿ ಕುತ್ತಿಗೆಯ ಸ್ನಾಯುಗಳು ಉಬ್ಬಿ ಕೋಪದಿಂದ ಮುಷ್ಟಿ ಬಿಗಿದಿದ್ದ ಬಿಳಿಯಾಗಿದ್ದ ಕೈ ಮೇಲೆ ನರಗಳು ಉಬ್ಬಿ ಹೊರಕಾಣಿಸ್ತಿತ್ತು. ಕಣ್ಣುಗಳು ಕೆಂಪಾಗಿ ಬದಲಾಗಿ ಮೂಗಿನಿಂದ ವೇಗವಾಗಿ ಉಸಿರು ಬರ್ತಿತ್ತು. ಅವನು ತನ್ನ ಕೋಪವನ್ನು ಎಷ್ಟು ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ ಎಂಬುದು ಅವಳಿಗೆ ಅರ್ಥವಾಗ್ತಾ ಇತ್ತು. ಕ್ಷಣಕಾಲ ಅವನ ರೌದ್ರ ರೂಪ ನೋಡಿ ಹೆದರಿದ ಸಾರಾ ಭಯದಿಂದ ಕಣ್ಮುಚ್ಚಿ ಮತ್ತೆ ಸಾಮ್ರಾಟ್ನನ್ನು ಹಾಗೆ ಅಪ್ಕೊಳ್ಳೋದಕ್ಕೆ ಹೋದ್ಲು. ಆದರೆ ಈ ಬಾರಿ ಹಾಗೆ ನಡೆಯೋದಕ್ಕೆ ಬಿಡದೆ ಒಂದೇ ಕೈಯಿಂದ ಆಕೆಯನ್ನು ದೂರ ತಳ್ತಾ
ಸಾಧ್ಯವಾದಷ್ಟು ಮೆಲ್ಲಗೆ ತಿಳಿ ಹೇಳೋದಕ್ಕೆ ಪ್ರಯತ್ನಿಸ್ದ. ಸಾರಾ, ನಾನು ನಿನ್ನ ಪ್ರೀತಿಸ್ತಿಲ್ಲ. ನಂಗೆ ನಿನ್ನ ಮೇಲೆ ಯಾವಾಗಲೂ ಅಂಥ ಅಭಿಪ್ರಾಯ ಬಂದಿಲ್ಲ. ಸೊ ಆ ವಿಷಯ ಮರೆತು ನಿನ್ನ ಭವಿಷ್ಯದ ಮೇಲೆ ಗಮನ ಹರಿಸು. ಅದು ನಿನಗೇ ಒಳ್ಳೆಯದು ಅಂದ. ಬಹಳ ಶಾಂತವಾಗಿರಲು ಪ್ರಯತ್ನಿಸ್ದ. ದೂರ ಸರಿದ ಸಾರಾ, ನೋ ಸರ್, ನಾನು ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಇಲ್ಲಿವರೆಗೆ ನನ್ನ ಮೇಲೆ ಅಂಥ ಅಭಿಪ್ರಾಯ ಇಲ್ದಿರಬಹುದು, ಆದರೆ ಈಗ ಪ್ರೀತಿಸೋದಕ್ಕೆ ಪ್ರಯತ್ನಿಸಿ. ಸಾಮ್ರಾಟ್ ಅಸಹನೆಯಿಂದ, ಶಟ್ ಅಪ್ ಸಾರಾ, ನಾನು ನಿನ್ನನ್ನು ಪ್ರೀತಿಸೋದೆ ನಿನಗೆ ಹುಚ್ಚೇನಾದರೂ ಹಿಡಿದಿದೆಯಾ ಅಂದ. ಸಾಮ್ರಾಟ್, ಹಾಂ, ತಪ್ಪೇನು ಸರ್, ನನ್ನ ಪ್ರೀತಿಸೋದ್ರಲ್ಲಿ ತಪ್ಪೇನಿದೆ? ನನಗೇನು ಕಡಿಮೆ? ಅಂದ ಇಲ್ವಾ? ಓದಿಲ್ವಾ? ಬುದ್ಧಿವಂತಿಕೆ ಇಲ್ವಾ? ಆಸ್ತಿ ಇಲ್ವಾ? ಯಾವುದ್ರಲ್ಲೂ ನಿಮಗೆ ಕಡಿಮೆ ಇಲ್ಲ. ಕೇವಲ ನಾನು ನಿಮ್ಮನ್ನು ಇಷ್ಟಪಡೋ ಕಾರಣದಿಂದ ಇಷ್ಟೊಂದು ಇಳಿದು ಬಂದು ಕೇಳ್ತಾ ಇದ್ದೀನಿ ಅಂದ್ಲು ಗರ್ವದಿಂದ. ಸಾರಾ ತಂದೆ ಕೂಡ ದೊಡ್ಡ ಉದ್ಯಮಿ, ಅವರಿಗೂ ತುಂಬ ಆಸ್ತಿ ಇದೆ. ಸಾರಾ ಒಬ್ಬಳೇ ಮಗಳು, ಒಡ ಹುಟ್ಟಿದವ್ರು ಯಾರೂ ಇಲ್ಲ. ಆದ್ದರಿಂದ ತಂದೆ ನಂತರ ಆಸ್ತಿ ಪೂರ್ತಿ ಸಾರಾ ಹೆಸರಲ್ಲೇ ಇದೆ. ಹಾಗಾಗಿ ಅಷ್ಟು ಹಣವಿರೋ ಸಾರಾಳಿಗೆ ಅಹಂಕಾರವು ಏನು ಕಡಿಮೆ ಏನಿಲ್ಲ. ಕೇವಲ ಸಾಮ್ರಾಟ್ನನ್ನು ಇಷ್ಟಪಡ್ತಿರೋ ಒಂದೇ ಕಾರಣಕ್ಕೆ ತನ್ನನ್ನು ತಾನು ಬಹಳಷ್ಟು ತಗ್ಗಿಸ್ಕೊಂಡಿದ್ದಾಳೆ. ಮೊದಲಿನಿಂದ ಸಾಮ್ರಾಟ್ಗೆ ಸರಳವಾಗಿದ್ದರೆ ಇಷ್ಟ ಅಂತ. ಸಾಮ್ರಾಟ್ಗೆ ಅತಿ ಮಾಡ್ರನ್ ಆಗಿರೋದು ಅಥವಾ ಅತಿಯಾದ ಅಲಂಕಾರ ಅಂದರೆ ಇಷ್ಟ ಇಲ್ಲ. ಅದಕ್ಕೆ ತನ್ನನ್ನು ತಾನು ಬದಲಾಯಿಸ್ಕೊಂಡಿದ್ದಾಳೆ. ನಿನಗೆ ಎಷ್ಟಾದರೂ ಇರ್ಬೋದು ಸಾರಾ, ಆದರೆ ನಾನು ನಿನ್ನ ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಅದಕ್ಕಾಗಿ ನಿನಗೆ ಕಾರಣ ಹೇಳಬೇಕಾದ ಅಗತ್ಯವೂ ಕೂಡ ನನಗಿಲ್ಲ. ಆದರೆ ನೀನು ಮತ್ತೆ ಇಂಥ ಆಲೋಚನೆಯನ್ನು ಮಾಡಬಾರ್ದು ಎಂಬ ಕಾರಣಕ್ಕೆ ಹೇಳ್ತಿದ್ದೀನಿ ಕೇಳು. ನನಗೆ ಈಗಾಗಲೇ ಮದುವೆ ಆಗಿದೆ. ನನ್ನ ಹೆಂಡತಿ ಗರ್ಭಿಣಿ ಕೂಡ. ನನ್ನ ಜೀವನದಲ್ಲಿ ನನ್ನ ಹೆಂಡತಿಯನ್ನು ಬಿಟ್ಟು ಇನ್ನೊಬ್ಬರು ಬರೋದು ನನಗೆ ಇಷ್ಟ ಇಲ್ಲ ಅಂದ ಸಾಮ್ರಾಟ್. ಸಾರಾ ಗಟ್ಟಿಯಾಗಿ, ನೋ ನೋ ಸರ್, ನೀವು ಸುಳ್ಳು ಹೇಳ್ತಿದ್ದೀರಿ. ನಿಮಗೆ ಮದುವೆ ಆಗಿಲ್ಲ. ನಂಗೆ ತಿಳಿಯಲ್ವಾ? ಬೇಕಂದ್ರೆ ನನ್ನ ದೂರ ಮಾಡೋದಕ್ಕೆ ಮದುವೆ ಆಗಿದೆ ಅಂತ ಸುಳ್ಳು ಹೇಳ್ತಿದ್ದೀರಿ. ನಿಮಗೆ ಮದುವೆ ಆಗಿಲ್ಲ ಅಂದ್ಲು ಸಾರಾ ಹಠದಿಂದ. ನಾನು ಹೇಳಿದ ನಿಜ ಸಾರಾ, ನನಗೆ ಮದುವೆ ಆಗಿದೆ ಮತ್ತು ನನ್ನ ಹೆಂಡತಿ ಗರ್ಭಿಣಿ ಕೂಡ. ಇನ್ನು ನಂಬೋದು ಬಿಡೋದು ನಿನ್ನಿಷ್ಟ, ಆದರೆ ನನ್ನ ಜೀವನದಲ್ಲಿ ನನ್ನ ಹೆಂಡತಿಯನ್ನು ಬಿಟ್ಟು ಇನ್ನೊಬ್ಬರಿಗೆ ಸ್ಥಾನ ಖಂಡಿತ ಇಲ್ಲ, ಬರೋದೂ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ಟ ಸಾಮ್ರಾಟ್. ಮತ್ತು ಒಂದು ವಿಷಯ, ಜೀವನದಲ್ಲಿ ನಿನ್ನ ಮುಖ ನಂಗೆ ತೋರಿಸ್ಬೇಡ. ನಿನ್ನ ಪ್ರೀತಿಸೋರಾಗಿರಲಿ. ಇಷ್ಟು ದಿನ ನಿನ್ನ ಮೇಲೆ ಇದ್ದ ಆ ಸ್ವಲ್ಪ ಒಳ್ಳೆ ಅಭಿಪ್ರಾಯ ಕೂಡ ಇಂದಿನಿಂದ ಅಳಿಸಿ ಹೋಗಿದೆ. ಮತ್ತು ನಾಳೆಯಿಂದ ನೀನು ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಬಾರ್ದು. ನಿಜಕ್ಕೂ ನಿನ್ನನ್ನು ಈಗಲೇ ನನ್ನ ಆಸ್ಪತ್ರೆಯಿಂದ ಸಸ್ಪೆಂಡ್ ಮಾಡಬಲ್ಲೆ, ಆದರೆ ನಾನು ಆಗ ಮಾಡಿದ್ರೆ ನಿನ್ನ ಭವಿಷ್ಯ ಹಾಳಾಗುತ್ತೆ ಎಂಬ ಒಂದೇ ಕಾರಣಕ್ಕೆ ನಾನು ಆ ಕೆಲಸ ಮಾಡ್ತಿಲ್ಲ. ಆದರೆ ಇನ್ನು ಮುಂದೆ ನೀನು ನನಗೆ ಸಹಾಯ ಮಾಡೋದಕ್ಕೆ ಬರುವಂತಿಲ್ಲ. ನೀನು ಬೇರೆ ಡಾಕ್ಟರ್ ಹತ್ರ ಸಹಾಯಕ್ಕೆ ಆಗಿರು ಅಂತ ಕೋಪದಿಂದ ಹೇಳಿ ಸಾಮ್ರಾಟ್ ಹಿಂದೆ ತಿರುಗಿ ಹೋಗ್ತಿದ್ರೆ ಹಿಂದಿನಿಂದ ಸಾರಾ ಗಟ್ಟಿಯಾಗಿ ಕಿರ್ಚುತ್ತಾ, ನಿಮ್ಮನ್ನು ನಾನು ಬಿಡೋದಿಲ್ಲ ಸರ್. ನನಗೆ ಗೊತ್ತು ನೀವು ಸುಳ್ಳು ಹೇಳ್ತಿದ್ದೀರಿ ಅಂತ. ಒಂದು ವೇಳೆ ನೀವು ನಿಜವಾಗಿಯೂ ಮದುವೆ ಮಾಡಿಕೊಂಡಿದ್ರು ನಾನು ನಿಮ್ಮ ಹೆಂಡತಿಯನ್ನು ನಿಮ್ಮ ಜೀವನದಿಂದ ದೂರ ಮಾಡಿ ಆದರೂ ಸರಿ, ನಾನು ನಿಮ್ಮ ಜೀವನಕ್ಕೆ ಬಂದೇ ತೀರ್ತೀನಿ. ಇದು ನನ್ನ ಸವಾಲ್ ಅಂತ ಗಟ್ಟಿಯಾಗಿ ಕೂಗ್ತಾ ಹೇಳಿದ್ಲು. ಸಾರಾ ಯಾವಾಗ ಸುರಕ್ಷಾ ಬಗ್ಗೆ ಮಾತನಾಡಿದ್ಲೋ ಅಲ್ಲೇ ನಿಂತು ವೇಗವಾಗಿ ಹಿಂದೆ ತಿರುಗಿ ದೊಡ್ಡ ಹೆಜ್ಜೆಗಳೊಂದಿಗೆ ಸಾರಾ ಮುಂದೆ ಬಂದು ಗಟ್ಟಿಯಾಗಿ ಕೆನ್ನೆಗೊಂದು ಏಟು ಹೊಡೆದ ಸಾಮ್ರಾಟ್. ಅಷ್ಟೇ, ಆ ಏಟಿಗೆ ನೆಲಕ್ಕುರುಳಿದ್ಲು ಸಾರಾ. ಒಂದೇ ಹೊಡೆತಕ್ಕೆ ಕಣ್ಣು ಕತ್ತಲೆ ಆಗಿ ತಲೆ ಸುತ್ತದಂತಾಗಿ ತುಟಿ ಒಡೆದು ರಕ್ತ ಬಂದು ಕನಿಷ್ಠ ಎದ್ದು ನಿಲ್ಲಲು ಸಾಧ್ಯವಾಗಲಿಲ್ಲ ಆಕೆಗೆ. ತಲೆ ಹಿಡ್ಕೊಂಡು ಭಯದಿಂದ ಸಾಮ್ರಾಟ್ನನ್ನು ನೋಡ್ತಿರೋ ಸಾರಾಳನ್ನು ಕಂಡ ತಕ್ಷಣ ಸಾಮ್ರಾಟ್ಗೆ ಆ ಕ್ಷಣ ಸಾರಾಳಲ್ಲಿ ಸುರಕ್ಷಾ ಕಂಡು ಓ ಶಿಟ್ ಅನ್ನತಾ ಕೋಪದಿಂದ ಮುಷ್ಟಿ ಬಿಗಿದು ಛೆ ಅಂತ ಅಸಹನೆಯಿಂದ ಪಕ್ಕಕ್ಕೆ ತಿರುಗಿ ಅಂತ ಕಿರ್ಚುತ್ತಾ ಪಕ್ಕದಲ್ಲಿದ್ದ ಗೋಡೆ ಗಟ್ಟಿಯಾಗಿ ಗುದ್ದಿದ. ಆ ವೇಷದಲ್ಲಿ ಅವನು ಗುದ್ದಿದ್ದು ಹೊಡೆದಕ್ಕೆ ಅವನ ಕೈ ಮೇಲೆ ಚರ್ಮ ಸೀಳಿಯ ರಕ್ತ ಬಂದು ಸಾರಾಳ ಮುಖದ ಮೇಲೆ ಸಿಡಿತು. ಸಾರಾ ಭಯದಿಂದ ಸರ್ ಅಂತ ಕಿರ್ಚ್ತಿದ್ರೆ ವೇಗವಾಗಿ ಆ ಕಡೆ ತಿರುಗಿ ಸಾರಾ ಮುಂದೆ ಬಂದು ಕೆಳಗೆ ಬಾಗ್ತಾ ಆಕೆ ಮುಖದ ಹತ್ರ ತನ್ನ ಮುಖ ತಂದು ತೋರು ಬೆರಳನ್ನು ಬಾಯಿಗೆ ಅಡ್ಡವಾಗಿಟ್ಟು ಶ್ ಅಂದ. ಅದರಲ್ಲೂ ಮಧ್ಯರಾತ್ರಿ ICU ಏರಿಯಾ ಆ ಫ್ಲೋರ್ ಪೂರ್ತಿ ಸ್ತಬ್ಧವಾಗಿದೆ. ಎಷ್ಟು ಮೌನ ಅಂದರೆ ಒಂದು ಸಣ್ಣ ಗುಂಪಿನ ಕೆಳಗೆ ಬಿದ್ದ ಸದ್ದು ಕೂಡ ದೊಡ್ಡದಾಗಿ ಕೇಳಿಸುವಷ್ಟು ಮೌನವದು. ಅಷ್ಟು ಶಾಂತವಾಗಿದ್ದ ಜಾಗದಲ್ಲಿ ಸಾಮ್ರಾಟ್ ಶ್ ಅಂದ ಶಬ್ದ ಕೂಡ ಭಯಾನಕವಾಗಿ ಕೇಳಿಸ್ತಿದ್ರೆ ಗಡಗಡ ನಡುಗ್ತಾ ಭಯದಿಂದ ನೋಡಿದ್ಲು ಸಾರಾ. ಬೆವರಿನಿಂದ ಒದ್ದೆಯಾದ ಮುಖ, ಕೆಂಪಾಗಿ ಕಾಣ್ತಾ ಇರೋ ಕಣ್ಣುಗಳು, ಕೋಪ ಹೆಚ್ಚಾಗಿರೋದ್ರಿಂದ ಅದರ್ತಾ ಇರೋ ಅವನ ದವಡೆಗಳ ಸ್ನಾಯುಗಳು
ಒಟ್ಟಾರೆಯಾಗಿ ಸಾಮ್ರಾಟ್ನನ್ನ ಅಷ್ಟು ಹತ್ತಿರದಿಂದ ನೋಡ್ತಿದ್ರೆ ಅಕ್ಷರಶಃ ಮೈಯೆಲ್ಲ ನಡುಕ್ತಾ ಇದೆ ಸಾರಾಳಿಗೆ. ಕಿರ್ಚ್ಬೇಡ, ಹುಚ್ಚುಚ್ಚಾಗಿ ವರ್ತಿಸ್ಬೇಡ ಸಾರಾ. ನನಗೆ ನಿನ್ನ ಮೇಲೆ ಯಾವುದೇ ಅಭಿಪ್ರಾಯ ಇಲ್ಲ. ಮತ್ತೆ ಮತ್ತೆ ಹೇಳ್ತಿದ್ದೀನಿ ಕೇಳು. ನನಗೀಗಾಗಲೇ ಮದುವೆ ಆಗಿದೆ. ಸುಮ್ಮನೆ ಇನ್ನೊಮ್ಮೆ ನನ್ನ ವಿಷಯದಲ್ಲಿ ಕೈ ಹಾಕಿದ್ರೆ ಕೋಪ ಹತೋಟಿಗೆ ತರೋದಕ್ಕೆ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಚಿ ಗೋ, ಜಸ್ಟ್ ಗೋ ಫ್ರಮ್ ಹಿಯರ್ ಅಂತ ಗಟ್ಟಿಯಾಗಿ ಕಿರ್ಚಿದ ತಕ್ಷಣ ಮಧ್ಯರಾತ್ರಿ ಮೌನವಾಗಿದ್ದ ಫ್ಲೋರ್ ಪೂರ್ತಿ ಅವನ ಕಿರ್ಚಾಟಕ್ಕೆ ಪ್ರತಿಧ್ವನಿ ಬಂದು ನಡಕ್ತು. 5 ನಿಮಿಷಗಳ ನಂತರ ಕಾರ್ನಲ್ಲಿ ಮನೆಗೆ ಹೋಗ್ತಾ ಇರೋ ಸಾಮ್ರಾಟ್ ಸ್ಟೀರಿಂಗ್ ಹಿಡಿದ ಕೈಯಿಂದ ರಕ್ತ ಇನ್ನೂ ಕೆಳಗೆ ಇಳಿಯುತ್ತಲೇ ಇದ್ದರೂ ಅದನ್ನು ಗಮನಿಸದೆ ಗಂಭೀರವಾಗಿ ಡ್ರೈವ್ ಮಾಡ್ತಿದ್ದಾನೆ. 20 ನಿಮಿಷಗಳಲ್ಲಿ ಮನೆಗೆ ತಲುಪುವಷ್ಟರಲ್ಲಿ ಮಧ್ಯರಾತ್ರಿ 1 ಗಂಟೆ ದಾಟಿತ್ತು. ಕಾರನ್ನು ಪೋರ್ಟಿಕೋದಲ್ಲಿ ಪಾರ್ಕ್ ಮಾಡಿ ಕೆಳಗೆ ಇಳಿತಿದ್ದ ಸಾಮ್ರಾಟ್ಗೆ ಆಗ ಅರಿವಾಯಿತು ರಕ್ತ ಸುರಿತಿರೋ ಅವನ ಕೈ ಬಗ್ಗೆ. ಇನ್ನು ರಕ್ತದ ಕಲೆ ಹಾಗೆ ಇದ್ದಿದ್ದರಿಂದ ಕಾರ್ ಇಳಿದು ನೀರಿನ ಕೈ ಮೇಲೆ ಹಾಕ್ತಾ ಸ್ವಲ್ಪ ತೊಳೆದು ಕಾರ್ನಲ್ಲೇ ಇದ್ದ ಫಸ್ಟ್ ಏಡ್ ಕಿಟ್ ಓಪನ್ ಮಾಡಿ ಹತ್ತಿಯಿಂದ ಸ್ವಚ್ಛ ಮಾಡಿಕೊಂಡು ಬ್ಯಾಂಡೇಜ್ ಹಾಕ್ಕೊಂಡು ಮನೆ ಒಳಗಡೆ ಹೋದ. ಈಗಾಗಲೇ ಬಹಳ ತಡವಾಗಿದ್ದರಿಂದ ಯಾರನ್ನು ತೊಂದರೆ ಮಾಡದೆ ತನ್ನ ಹತ್ರ ಇದ್ದ ಇನ್ನೊಂದು ಕೀಯಿಂದ ಬಾಗಿಲು ತೆರೆದು ಕತ್ತಲೆ ಆಗಿದ್ದು ಮನೆ ಒಳಗೆ ಹೋಗಿ ಲೈಟ್ ಹಾಕಿ ನೇರವಾಗಿ ಸುರಕ್ಷಾ ರೂಮ್ ಬಾಗಿಲು ತಡ್ತಾ. ಈಗಾಗಲೇ ಲಲಿತಾ ಅವ್ರ ಮೊದಲೇ ಸಾಮ್ರಾಟ್ ಹೇಳಿದಂತೆ ಆ ರೂಮ್ನಲ್ಲಿ ಇದ್ದ ಕಾರಣ ಬಂದು ಬಾಗಿಲು ತೆರೆದ್ರು. ಸಾರಿ ಆಂಟಿ, ತೊಂದರೆ ಮಾಡಿದೆ ಅಂದ ಸಾಮ್ರಾಟ್. ಪರವಾಗಿಲ್ಲಪ್ಪ. ಅಂತ ಹಾಗೆ ನೀವು ಊಟ ಮಾಡಿದ್ರಾ? ಆಂಟಿ ಮಾಡಿದೆ. ಸುರಕ್ಷಾಗೆ ಹೇಗಿದೆ? ಮತ್ತೇನಾದರೂ ತಲೆನೋವು ಅಂತ ಅಂದ್ಲಾ? ಸಮಯಕ್ಕೆ ಸರಿಯಾಗಿ ಟ್ಯಾಬ್ಲೆಟ್ ತೊಗೊಂಡ್ಲಾ ಅಂತ ಕೇಳಿದ ಸಾಮ್ರಾಟ್. ಏನಿಲ್ಲಪ್ಪ, ಎಲ್ಲವೂ ಚೆನ್ನಾಗಿದೆ. ಇನ್ನು ನೀನು ವಿಶ್ರಾಂತಿ ತಗೋ, ಸ್ವಲ್ಪ ಹೊತ್ತು ನಾನು ಹೋಗ್ತೀನಿ ಅಂತ ಹೊರಗೆ ಹೋದರು. ಅವರು ಹೋಗ್ತಾ ಇದ್ದಂತೆ ಬಾಗಿಲು ಹಾಕಿ ಸುರಕ್ಷಾ ಹತ್ರ ಹೋದ ಸಾಮ್ರಾಟ್ ಮಂಚದ ಮೇಲೆ ಪ್ರಶಾಂತವಾಗಿ ನಿದ್ರೆ ಮಾಡ್ತಿರೋ ಸುರಕ್ಷಾಳನ್ನು ಒಮ್ಮೆ ನೋಡಿ ಅವಳ ತಲೆ ಮೇಲೆ ಕೈ ಇಟ್ಟು ಸವರಿ ಅವನ ನೋಟವನ್ನು ಕೆಳಗರೆಸಿ ಉಬ್ಬಿದಂತೆ ಕಾಣ್ತಿರೋ ಅವಳ ಹೊಟ್ಟೆ ಮೇಲೆ ಬಟ್ಟೆಯ ಮೇಲಿಂದ ಸಣ್ಣದಾಗಿ ಅಂಟದಂತೆ ಮುತ್ತು ಕೊಟ್ಟು ಫ್ರೆಶ್ ಆಗಲು ಹೊರಟೋದ. 20 ನಿಮಿಷಗಳ ನಂತರ ಫ್ರೆಶ್ ಆಗಿ ನೈಟ್ ಟ್ರ್ಯಾಕ್ ಧರಿಸಿ ಕೈಗೆ ಮತ್ತೊಮ್ಮೆ ಬ್ಯಾಂಡೇಜ್ ಬದಲಾಯಿಸಿಕೊಂಡು ಸುಸ್ತಿನಿಂದ ಸೋಫಾದ ಮೇಲೆ ವಾಲಿದ. 6 ಅಡಿಗಿಂತ ಎತ್ತರ ಇರೋ ಸಾಮ್ರಾಟ್ಗೆ ಸೋಫಾದಲ್ಲಿ ಮಲಗೋದು ಕಷ್ಟ ಆಗ್ತಾ ಇರಲು ಕಾಲುಗಳನ್ನ ಕೆಳಗೆ ಜೋತ್ ಹಾಕ್ತಾ ಸ್ವಲ್ಪ ಹೊತ್ತು ಹೊರಳಾಡ್ತಾ ಸ್ವಲ್ಪ ಹೊತ್ತು ಕಾಲ ಕಳೆದ. ಸುಸ್ತಿಗೆ ಕಣ್ಣಿನ ಮೇಲೆ ನಿದ್ರೆ ಬರ್ತಿದ್ರು ಹಸಿವು ಅದನ್ನು ಹತ್ರ ಸೇರೋದಕ್ಕೆ ಬಿಡ್ತಿರ್ಲಿಲ್ಲ. ಇನ್ನು ಅನಿವಾರ್ಯವಾಗಿ ಎದ್ದು ಆ ರೂಮ್ನಿಂದ ಹೊರಬಂದು ಅಡುಗೆ ಮನೆಗೆ ಹೋಗಿ ಫ್ರಿಜ್ನಿಂದ ಸೇಬಣ್ಣ ತಗೊಂಡು ರೂಮಿಗೆ ಬಂದ. ಮತ್ತೆ ಸೋಫಾದಲ್ಲಿ ಕೂತು ಸೇಬು ತಿಂದು ನೀರು ಕುಡಿದ ಮೇಲೆ ಸ್ವಲ್ಪ ಹೊತ್ತಿಗೆ ಸೋಫಾ ಮೀರಿ ಹೊರಗೆ ಚಾಚಿದ ಅವನ ಕಾಲುಗಳ ಕೆಳಗೆ ಜೋತು ಬೀಳಲು ಕಣ್ಣಿನ ಮೇಲೆ ನಿದ್ರೆ ಹತ್ತಿತು. ನಿದ್ರೆಯಲ್ಲಿ ಅವನ ಕೈಗಳೇ ತಲೆಗೆ ತಲೆದಿಂಬಾದವು. ಬೆಳ್ಳಂಬೆಳಿಗ್ಗೆ ಶೌಚಾಲಯಕ್ಕೆ ನಿದ್ರೆಯಿಂದ ಎದ್ದು ಸುರಕ್ಷಾಗೆ ಅರ್ಧ ದೇಹ ಸೋಫಾದಲ್ಲಿ ಅರ್ಧ ದೇಹ ನೆಲದ ಮೇಲೆ ಇದ್ದ ಸಾಮ್ರಾಟ್ನನ್ನು ನೋಡಿ ದಬದಬನೆ ಎದೆ ಮೇಲೆ ಕೈ ಇಟ್ಕೊಂಡು ಇವನೇನು ಈಗ ಮಲಗಿದಾನೆ ಅಂದ್ಕೊಂಡ್ಳು. ಮತ್ತೆ ಅದೆಲ್ಲ ನನಗ್ಯಾಕೆ, ನನ್ನನ್ನು ತೊಂದರೆ ಮಾಡಿಲ್ಲ ಅಲ್ವಾ, ಸಾಕ್ಬಿಡು ಅಂದ್ಕೊಂಡು ನಿದ್ರೆ ಮತ್ತಿನಲ್ಲಿ ಶೌಚಾಲಯಕ್ಕೆ ಹೋದ ಸುರಕ್ಷಾ ನಿದ್ರೆಯಲ್ಲಿ ಅವನ ತಲೆ ಕೆಳಗೆ ನುಜ್ಜುಗುಜ್ಜಾದ ಕೈಯಿಂದ ಸುರಿದ ರಕ್ತ ಕೊದ್ದಿಯಾದ ಬ್ಯಾಂಡೇಜನ್ನು ಗಮನಿಸಲೇ ಇಲ್ಲ. 5 ನಿಮಿಷಗಳ ನಂತರ ಹೊರಬಂದು ಮತ್ತೆ ಸಾಮ್ರಾಟ್ನನ್ನು ದಾಟ್ಕೊಂಡು ಮುಂದೆ ಹೋಗ್ತಿದ್ದ ಸುರಕ್ಷಾಗೆ ಅವನ ಕಾಲು ಅಡ್ಡ ಬಂದು ಸಡನ್ನಾಗಿ ಕೆಳಗೆ ನೋಡಿದ ಆಕೆಗೆ ಬಿಳಿ ಬಣ್ಣದ ಬ್ಯಾಂಡೇಜ್ ಪೂರ್ತಿ ರಕ್ತದಿಂದ ಒದ್ದೆಯಾಗಿ ಕೆಂಪಾಗಿ ಬದಲಾಗಿರೋದು ಕಂಡುಬಂತು. ಇದೇನು, ಇಷ್ಟು ದೊಡ್ಡ ಗಾಯವಾ? ಹೇಗಾಗಿರಬಹುದು ಅಂತ ಅವನ ಹತ್ರ ಬಂದು ಸ್ವಲ್ಪ ಬಾಗಿದ್ಲು. ಮತ್ತೆ ಏನು ಯೋಚಿಸಿ, ಏನಿದೆ, ಮತ್ತೆ ನನ್ನಂತೆ ಯಾವ ಹುಡುಗಿಯೇನೋ ಬಲವಂತ ಮಾಡೋದಕ್ಕೆ ಹೋಗಿರ್ತಾನೆ. ಆ ಹುಡುಗಿ ಪ್ರತಿಭಟಿಸಿ ಹೀಗೆ ಗಾಯ ಮಾಡಿರಬಹುದು. ಎಷ್ಟಾದರೂ ರಾಕ್ಷಸ ತಾನೆ, ಅದನ್ನೇ ಮಾಡಿರ್ತಾನೆ. ಚೀಚಿ, ಏನು ಮನುಷ್ಯನೋ ಏನೋ, ಸಮಾಜದ ದೊಡ್ಡ ವೈದ್ಯನಂತೆ ಮನೆಯಲ್ಲಿ ತಂದೆ ತಾಯಿಯ ಮುಂದೆ ಉತ್ತಮ ಮನುಷ್ಯನಂತೆ ನಟಿಸುತ್ತಾ ಹೆತ್ತವರನ್ನು ಕೂಡ ಮೋಸ ಮಾಡ್ತಾ ಇದ್ದಾನೆ. ಇವನು ಮಾಡಿದ ಪಾಪ ಸುಮ್ಮನೆ ಹೋಗದೆ ಪಾಪ ಇವನನ್ನು ಹೆತ್ತದಕ್ಕೆ ಆ ತಂದೆ ತಾಯಿಯನ್ನು ಶಾಪವಾಗಿ ಕಾಡುತ್ತೆ ಅಂತ ಬೈದ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿದ್ಲು. ತಿಳಿಯದೆ ಅವಳ ಕೈಗಳು ಹೊಟ್ಟೆ ಮೇಲೆ ಹೋದವು. ಒಂದು ವೇಳೆ ಇವನ ಪಾಪಗಳು ನನ್ನ ಮಗುವಿಗೂ ತಗಲ್ತಾ? ಆಲೋಚನೆಯೇ ಮತ್ತೆ ಅವಳಲ್ಲಿ ಭಯವನ್ನು ಹುಟ್ಟಿಸಲು ನೋ, ಹಾಗೆ ನಡೆಯೋದಕ್ಕೆ ಬಿಡೋದಿಲ್ಲ. ನನ್ನ ಮಗುವಿನ ಮೇಲೆ ಇವನ್ನೆರಳು ಕೂಡ ಬೀಳದಷ್ಟು ದೂರ ಕರ್ಕೊಂಡು ಹೋಗಿ ಬೆಳೆಸ್ತೀನಿ. ಹೇಗಾದರೂ
ಇವನ ತಂದೆ ತಾಯಿ ಮಾಮೂಲಿಯಾದ ಮೇಲೆ ಇವನ ನಿಜ ಸ್ವರೂಪ ಬಯಲಿಗೆಳೆದು ಇವನನ್ನು ಚಪ್ಪಲಿಯಿಂದ ಹೊಡೆಸಿ ಮನೆಯಿಂದ ಹೊರಹಾಕುವಂತೆ ಮಾಡ್ತೀನಿ. ಅಂದು ನನ್ನ ಮಗುವನ್ನು ಕರ್ಕೊಂಡು ನನ್ನ ತಂದೆ ತಾಯಿ ಜೊತೆ ಈ ರಾವಣರ ಸೆರೆಯಿಂದ ಹೊರಗೆ ಹೋಗ್ಬಿಡ್ತೀನಿ ಅಂತ ಅಂದುಕೊಂಡು ಹೇಗಿಲ್ಲಿಂದ ಹೊರಬರಬೇಕು ಅಂತ ಆಲೋಚಿಸ್ತಾ ಇನ್ನು ಆ ಬೆಳಿಗ್ಗೆ ಅವಳಿಗೆ ಮತ್ತೆ ನಿದ್ರೆಯೇ ಹತ್ತಲಿಲ್ಲ. ಮಧ್ಯರಾತ್ರಿ ನಿದ್ರಿಸಿದ ಸಾಮ್ರಾಟ್ಗೆ ಬೆಳಿಗ್ಗೆ 6 ಗಂಟೆಗೆ ಎಚ್ಚರ ಆಗಲು ಮತ್ತಿನಿಂದ ಕಣ್ಣು ತೆರೆದು ಎದ್ದು ಕೂತನು ಸೋಫಾದಲ್ಲೇ. 2 ಕೈಗಳನ್ನ ಚಾಚಿ ಮೈ ಮುರಿಯಲು ಹೋದರೆ ಗಾಯವಾದ ಕೈ ವಿಪರೀತ ನೋವು ಕೊಡ್ತಾ ಇರಲು ಅಂದ್ಕೊಂಡು ಅಬ್ಬಾ ಇದೊಂದಿದೆ ಅಲ್ವಾ ಅಂದ್ಕೊಂಡು ಮಂಚದ ಕಡೆ ನೋಡ್ದ ಸುರಕ್ಷಾಗಾಗಿ. ಖಾಲಿ ಮಂಚ. ಅವನಿಗೆ ದರ್ಶನ ನೀಡಿದ್ರಿಂದ ಗಾಬರಿಯಿಂದ ಎದ್ದು ನಿಂತ. ಇದೇನು ಈ ಹುಡುಗಿ ಎಲ್ಲಿಗೋದ್ಲು ಅಂದ್ಕೊಂಡು ವಾಶ್ರೂಮ್ ಬಾಗಿಲು ತಟ್ಟು ನೋಡ್ದ. ಅದರ ಒಳಗಿನಿಂದ ಸದ್ದು ಬರದಿದ್ದರೆ ಒಳಗಿನಿಂದ ಲಾಕ್ ಮಾಡಿಲ್ಲ ಅಂತ ತಿಳಿದು ಮೆಲ್ಲನೆ ಕಣ್ಣು ಮುಚ್ಕೊಂಡಿಯೇ ಬಾಗಿಲು ತೆರೆದ. ಸುರಕ್ಷಾಳ ಕಿರುಚಾಟ ಕೇಳದಿದ್ದಾಗ ಕಣ್ಣು ತೆರೆದು ನೋಡಿದ್ರೆ ಅಲ್ಲಿಯೂ ಖಾಲಿ ಇರೋದು ಕಂಡು ಬಂದು ಅವನ ಗಾಬರಿ ಇನ್ನಷ್ಟು ಹೆಚ್ಚಾಯಿತು. ವೇಗವಾಗಿ ರೂಮ್ನಿಂದ ಹೊರಗೆ ಹೋಗಿ ಬಾಗಿಲು ತೆಗೆಯಲು ಹೋದವನಿಗೆ ಬಾಲ್ಕನಿಯಲ್ಲಿ ಯಾರೋ ಇದ್ದಂತೆ ಅನಿಸಲು ಹಿಂದೆ ತಿರುಗಿ ಬಾಲ್ಕನಿಗೆ ಹೋದ. ಬಾಲ್ಕನಿಯಲ್ಲಿರೋ ಉಯ್ಯಾಲೆಯಲ್ಲಿ 2 ಕಾಲುಗಳನ್ನು ಮೇಲಿಟ್ಟುಕೊಂಡು ಮುದುರಿಕೊಂಡು ಮಲಗಿದಾಳೆ ಸುರಕ್ಷಾ. ಅದನ್ನು ನೋಡ್ತಿರೋ ಸಾಮ್ರಾಟ್ನಲ್ಲಿ ಕೋಪ ಒಮ್ಮೆಲೆ ಹೆಚ್ಚಾಗಿ ಸುರಕ್ಷಾ ಅಂತ ಕರೆದ ಗಂಭೀರ ಧ್ವನಿಯಲ್ಲಿ. ಬೆಳಗಿನ ಜಾವ ಬೀಸೋ ತಂಗಾಳಿಗೆ ಪ್ರಶಾಂತವಾಗಿ ನಿದ್ರಿಸ್ತಿದ್ದ ಸುರಕ್ಷಾಗೆ ಸಾಮ್ರಾಟ್ನ ಕರೆ ಅವಳ ಕಿವಿಗೆ ತಲುಪಲೇ ಇಲ್ಲ. ಸ್ವಲ್ಪ ಹೋಗದಲ್ಲದೆ ಇನ್ನೂ ಪ್ರಶಾಂತವಾಗಿ ಹಾಗೆ ಮಲಗಿರೋ ಸುರಕ್ಷಾಳನ್ನು ಮಧ್ಯದಲ್ಲಿ ನಿದ್ರೆಯಿಂದ ಎಬ್ಬಿಸಿ ತೊಂದರೆ ಕೊಡೋದು ಬೇಡ ಅಂತ ತಾನೇ ಆಕೆಯನ್ನೇ ಎತ್ಕೊಳ್ಳಲು ಪ್ರಯತ್ನಿಸ್ದ. ಸ್ವಲ್ಪ ಎತ್ತತ್ಲೆ ಕೈ ನೋವು ಮತ್ತೆ ಹೆಚ್ಚಾಗಲು ಅನ್ನತ್ಲೆ ನೋವನ್ನು ಹಲ್ಲುಗಳ ಕೆಳಗೆ ಅದುಮಿ ಉಹ್ ಅಂತ ನಿಟ್ಟುಸಿರು ಬಿಟ್ಟ. ಕನಸಿನಲ್ಲಿಯೂ ಅವನ ಸ್ಪರ್ಶ ಸಹಿಸಲಾಗದ ಸುರಕ್ಷಾಗೆ ಈಗ ಅವನ ಉಸಿರು ಅಷ್ಟು ಹತ್ತಿರಕ್ಕೆ ತಲುಪ್ತಾ ಇರಲು ಕಣತೆರೆದ ಸುರಕ್ಷಾಗೆ ಅವನ ಮುಖ ಕಾಣದಂತೆ ಸರಿಯಾಗಿ ಆಕೆಯನ್ನು ಅವನ ಎದೆಗೆ ಅಪ್ಕೊಂಡಂತೆ ಎತ್ಕೊಂಡಿದ್ರಿಂದ ಸಾಮ್ರಾಟ್ನ ಹೃದಯ ಬಡಿತ ಅತಿ ಹತ್ತಿರದಲ್ಲಿ ಕೇಳಿಸ್ತು. ಕೋಪದಿಂದ ಕೆರಳಿ ಮೇಲೆತ್ತಿ ನೋಡಿದಾಗ ಅವಳವನ ಕೈಯಲ್ಲಿ ಸಣ್ಣ ಮಗುವಿನಂತಿರೋದು, ಅವನ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದಿರೋದು ನೋಡಿ, ಏಯ್ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಯಾಕೆ ಮುಡ್ತಿದ್ಯಾ? ಹೌ ಡೇರ್ ಯು? ಮೊದಲು ಕೆಳಗಿಳಿಸು ನನ್ನ ಅಂದ್ಲು ಕೋಪದಿಂದ ಒದ್ದಾಡ್ದ. ನಿಜಕ್ಕೂ ಅವಳ ಮಾತುಗಳನ್ನ ಕೇಳದವನಂತೆ ಸಾಮ್ರಾಟ್ ನೇರವಾಗಿ ಆಕೆಯನ್ನು ಮಂಚದ ಮೇಲೆ ಇಳಿಸಿ, ಇಲ್ಲಿ ಮಲಗು, ನಿನ್ನ ಬೇಡ ಅನ್ನೋರು ಯಾರೂ ಇಲ್ಲ ಅಷ್ಟೇ ಹೊರತು ಅಲ್ಲಿ ಮುದ್ರಕೊಂಡು ಮಲಗೋ ಅಗತ್ಯ ಇಲ್ಲ ಅಂದ. ಆ ಮಾತು ಹೇಳಲು ನೀನ್ಯಾರು? ಅದು ನನ್ನಿಷ್ಟ. ನನ್ನ ರೂಮ್ನಲ್ಲಿ ನನ್ನ ಇಷ್ಟ ಬಂದಂತೆ ಇರ್ಬೋದು ಅಂದೆ. ಮತ್ತೆ ಈ ರೂಲ್ಸ್ಗಳೇನು ಅಂದ್ಲು ಸುರಕ್ಷಾ. ನಿನ್ನಿಷ್ಟದಂತೆ ಅಂದರೆ ಕಷ್ಟಪಡುವಂತಲ್ಲ ಸುರಕ್ಷಾ. ನಿಜಕ್ಕೂ ನಿನಗೆ ಬಾಲ್ಕನಿಯಲ್ಲಿ ಮಲಗೋ ಅವಶ್ಯಕತೆ ಏನಿದೆ ಅಂದ ಸಾಮ್ರಾಟ್. ಯಾಕಂದರೆ ಈ ರೂಮ್ನಲ್ಲಿ ನೀನಿದ್ದೀಯಾ ಅದಕ್ಕೆ. ನೀನಿರೋ ರೂಮ್ನಲ್ಲಿ ನನಗೆ ಉಸಿರಾಡೋದು ಕೂಡ ಕಷ್ಟ ಅದಕ್ಕೆ ಅಂದ್ಲು ಸುರಕ್ಷಾ. ಸುರಕ್ಷಾ ಮಾತುಗಳಿಗೆ ಅವನಿಗೆ ಬೇಸರ ಅನ್ನಿಸ್ತಿರಲು ಹೇಳಿದೆ ಅಲ್ವ ಸುರಕ್ಷಾ ಕೆಲವು ದಿನ ತಾಳ್ಮೆಯಿಂದ ಇರು ಅಂತ. ಆದರೂ ನಿನ್ನ ಏನು ತೊಂದರೆ ಮಾಡಲ್ಲ ಅಂತ ಅಂದೇ ಅಲ್ವ ಸುರಕ್ಷಾ. ನನ್ನಿಂದ ನಿನಗೆ ಯಾವುದೇ ತೊಂದರೆ ಆಗಲ್ಲ ಅಂದ. ನಿಜಕ್ಕೂ ನೀನು ನನ್ನ ಕಣ್ಣು ಮುಂದೆ ಇದ್ದರೆ ಸಾಕು ನನಗೆ ತೊಂದರೆ. ಆದರೂ ರೂಮ್ ಪಾರ್ಟಿಷನ್ ಮಾಡಿಸ್ತೀನಿ ಅಂದ್ಯಲ್ಲ, ಇನ್ನು ಯಾವಾಗ ಮಾಡಿಸ್ತೀಯಾ ಅಂತ ಕೇಳಿದ. ಅದು ಸ್ವಲ್ಪ ನನಗೆ ಪ್ರಮುಖ ಕೆಲಸ ಇತ್ತು ಸುರಕ್ಷಾ, ಅದಕ್ಕೆ ಸಾಧ್ಯ ಆಗಲಿಲ್ಲ. 1 ವಾರದೊಳಗೆ ಮಾಡಿಸ್ತೀನಿ ಅಂದ. ಇನ್ನೂ 1 ವಾರನ? ನಿನ್ನನ್ನು ನೋಡ್ತಾ ಈ ರೂಮ್ನಲ್ಲಿರೋದು ಅಂದರೆ ನನ್ನಿಂದ ಆಗಲ್ಲ. ನನಗೆ ಬೇರೆ ರೂಮ್ ಆದರೂ ಕೊಡು. ಇಲ್ಲದಿದ್ದರೆ ನೀನೇ ಇನ್ನೊಂದು ರೂಮಿಗೆ ಹೋಗು. ಇಲ್ಲದಿದ್ದರೆ ಪ್ರತಿ ಬಾರಿ ಹೀಗೆ ಯಾವ ಹುಡುಗಿ ಜೊತೆಯೋ ಕಳೆದು ಮಧ್ಯರಾತ್ರಿ ನನ್ನ ರೂಮಿಗೆ ಬರ್ತಿದ್ರೆ ಅಸಹ್ಯ ಆಗಿರುತ್ತೆ ಅಂದ್ಲು ಸಾಮ್ರಾಟ್ ಕೈ ಗಾಯ ನೋಡ್ತಾ. ಸುರಕ್ಷಾ ನೋಟ ಎಲ್ಲಿದೆ ಅಂತ ಗಮನಿಸಿ, ಓಹೋ ಇದನ್ನು ನೋಡಿ ತಪ್ಪು ತಿಳಿತಿದ್ದಾಳೆಯೇ ಅಂದ್ಕೊಂಡು ಅದು ಸುರಕ್ಷಾ ಅಂತೇನು ಹೇಳಲು ಹೋದರೆ ಸುರಕ್ಷಾ ಕೋಪದಿಂದ ಕೈ ಅಡ್ಡ ಇಟ್ಟು, ನೀನು ಹೇಳೋ ಕೆಟ್ಟ ಸುಳ್ಳುಗಳನ್ನ ಕೇಳೋ ಅಗತ್ಯ ನನಗಿಲ್ಲ. ಮೊದಲು ಹೋಗಿ ಇಲ್ಲಿಂದ. ನಿನ್ನನ್ನು ನೋಡಿದ್ರೆ ನನಗೆ ವಾಕರಿಕೆ ಬರ್ತಿದೆ ಅಂದ್ಲು ಕಿರಿಕಿರಿಯಿಂದ ಅವನನ್ನು ನೋಡ್ತಾ. ಇನ್ನು ಸುರಕ್ಷಾ ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿಲ್ಲ ಅಂತ ತಿಳಿದು, ಓಕೆ ಸುರಕ್ಷಾ, ನೀನು ನನ್ನನ್ನು ಯಾವ ರೀತಿ ತಿಳ್ಕೊಂಡ್ರೂ ನನಗೆ ತೊಂದರೆ ಇಲ್ಲ. ಆದರೆ ಇವತ್ತು ನೋಡಿದಂತೆ ಮಾತ್ರ ನಿನ್ನನ್ನು ಯಾವಾಗಲೂ ಹಾಗೆ ಇಷ್ಟ ಬಂದಂತೆ ಮಲಗಿ ಕಷ್ಟಪಡೋದನ್ನು ನಾನು ನೋಡಬಾರ್ದು ಅಷ್ಟೇ ಅಂದ ಗಂಭೀರವಾಗಿ. ಮೊದಲು ನೀನು ರೂಮ್ ಪಾರ್ಟಿಷನ್ ಬಗ್ಗೆ ಯೋಚನೆ ಮಾಡು. ಆಮೇಲೆ
ನನ್ನ ಜೊತೆ ಮಾತಾಡೋದಕ್ಕೆ ಪ್ರಯತ್ನಿಸು. ಅಲ್ಲಿವರೆಗೆ ನನ್ನನ್ನು ಮುಟ್ಟೋದಿರಲಿ, ಕನಿಷ್ಠ ನನ್ನ ಜೊತೆ ಮಾತಾಡೋದಕ್ಕೆ ನೋಡಿದ್ರೂ ನಾನು ಸುಮ್ಮನಿರಲ್ಲ ಅಂದ್ಲು ಪಟ್ಟು ಹಿಡಿದು. ಸಾಮ್ರಾಟ್ ಅವಳ ಮಾತುಗಳನ್ನ ಕೇಳಿದವನಂತೆ ಅಲ್ಲಿಂದ ಫ್ರೆಶ್ ಆಗಲು ಹೋದ. ಅರ್ಧ ಗಂಟೆ ನಂತರ ಊಟದ ಮೇಜಿನ ಬಳಿ ಶ್ರೀನಿವಾಸ್ ಅವರು, ಸಾಮ್ರಾಟ್, ಸುರಕ್ಷಾ, ರಾಮಕೃಷ್ಣ, ಲಲಿತಾ ಎಲ್ಲರೂ ಒಂದೇ ಕಡೆ ಕೂತು ತಿಂಡಿ ಸೇವಿಸಲು ಕೂತರೆ ಕೆಲಸದವಳು ಎಲ್ರಿಗೂ ತಿಂಡಿಯನ್ನು ಬಡಿಸಿ ಹೋದ್ಲು. ಸಾಮ್ರಾಟ್ ಎಂದಿನಂತೆ ಓಟ್ಸ್ ಮಾತ್ರ ತಿಂತಿದ್ರೆ ಆಗಲೇ ಅವನ ಕೈಯನ್ನು ನೋಡಿದ ಶ್ರೀನಿವಾಸ್ ಅವರು, ಸಾಮ್ರಾಟ್, ನಿನ್ನ ಕೈಗೇನಾಯಿತು? ಆ ಬ್ಯಾಂಡೇಜ್ ಏನು ಅಂತ ಕೇಳಿದ್ರು. ಹೆಂಡತಿ ಹೇಳಿದಾಳೆ ಅಂತ ಅಲ್ಲಿವರೆಗೆ ಸಾಮ್ರಾಟ್ ಬಗ್ಗೆ ಯೋಚಿಸೋದನ್ನೇ ಬಿಟ್ಟಿದ್ದ ರಾಮಕೃಷ್ಣ ಆಗಲೇ ಸಾಮ್ರಾಟ್ ಕೈ ನೋಡಿ ಮನಸ್ಸಿನಲ್ಲಿ, ಏನಿದೆ, ಮತ್ತೆ ಯಾವುದೋ ಕೆಟ್ಟ ಕೆಲಸ ಮಾಡಿರ್ತಾನೆ. ಆ ಹುಡುಗಿ ಗಟ್ಟಿಯಾಗಿ ಎದುರು ಬಿದ್ದಂತಿದೆ. ಎಲ್ಲರೂ ನನ್ನ ಮಗಳಂತೆ ಮುಗ್ಧರಾಗಿರಲ್ಲ ಅಲ್ವಾ ಅಂದುಕೊಂಡ್ರು. ಲಲಿತಾ ಅವ್ರು ಮಾತ್ರ, ಅಯ್ಯೋ, ಬಹಳ ದೊಡ್ಡ ಗಾಯ ಆದಂತಿದೆ, ಹೇಗೆ ನಡೀತಪ್ಪ ಅಂದರು. ಸುರಕ್ಷಾ ಶ್ರೀನಿವಾಸ್ ಅವರು ಅಂದ ಮಾತುಗಳನ್ನ ಕೇಳಿದ್ರು ಗಮನಿಸದೆ ತನಗೇನು ಸಂಬಂಧ ಇಲ್ಲದಂತೆ ತಿಂಡಿ ಸೇವಿಸ್ತಿದ್ರೆ ರಾಮಕೃಷ್ಣ ಕೂಡ ಸಾಮ್ರಾಟ್ಗೆ ಏನಾಯಿತು ಅಂತ ಕೇಳದೆ ಇದ್ದಾಗ ಶ್ರೀನಿವಾಸ್ ಅವರಿಗೆ ಮನಸ್ಸಿನಲ್ಲೇ, ಇದೇನು ಈ ಹುಡುಗಿ ಕನಿಷ್ಠ ಸಾಮ್ರಾಟ್ಗೆ ಏನಾಯಿತು ಅಂತ ಕೂಡ ಕೇಳ್ತಿಲ್ಲ, ಅಂದರೆ ಇವರ ಮಧ್ಯೆ ಇನ್ನೂ ಕೋಪ ಹಾಗೇ ಇದೆಯೇ? ನಿಜಕ್ಕೂ ಇವರು ಹೇಳ್ದೆ ಕರ್ಕೊಂಡು ಬಂದಿದ್ದಾನೆ ಅಂತಲೇ ಸಾಮ್ರಾಟ್ ಮೇಲೆ ಕೋಪವಾ, ಅಥವಾ ಇನ್ನೇನಾದರೂ ಇದೆಯೇ? ಎಷ್ಟೇ ಕೋಪ ಇದ್ದರೂ ಪ್ರೀತಿಸೋರಿಗೆ ತಮ್ಮ ಪ್ರಿಯತಮರಿಗೆ ಸಣ್ಣ ಗಾಯ ಆದರೂ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅಲ್ವಾ? ಆದರೆ ಈ ಹುಡುಗಿ ಏನು ಸಾಮ್ರಾಟ್ಗಾಗಿ ನಿಜಕ್ಕೂ ಸ್ವಲ್ಪವೂ ಬೇಸರ ಇಲ್ಲದಂತೆ ಇದೆಯಲ್ಲ ಈ ಹುಡುಗಿ ಮುಖದಲ್ಲಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ರು. ಸುರಕ್ಷಾ ತಿಂಡಿ ಮುಗಿಸಿ ಯಾವುದೇ ಭಾವನೆ ಇಲ್ಲದೆ ಎದ್ದು ಹೋಗ್ತಿದ್ರೆ ಮಗಳ ಹಿಂದೆಯೇ ರಾಮಕೃಷ್ಣ ಅವರು ಕೂಡ ಎದ್ರು. ಹೋಗ್ತಾ ಇರೋ ಸುರಕ್ಷಳನ್ನು ನೋಡ್ತಾ, ಅಮ್ಮ ಸುರಕ್ಷಾ, ನಿಜಕ್ಕೂ ಸಾಮ್ರಾಟ್ ನೀನು ಇಬ್ಬರು ನಿಜವಾಗಿಯೂ ಪ್ರೀತಿಸಿ ಮದುವೆ ಆಗಿದ್ದೀರಾ? ಶ್ರೀನಿವಾಸ್ ಅವರ ಕರೆಯಿಂದ ನಿಂತ ಸುರಕ್ಷಾ ಅವರು ಹಾಗೆ ಕೇಳ್ತಿದ್ದಂತೆ ಹೋಗ್ತಾ ಇದ್ದವಳು ಅಲ್ಲೇ ನಿಂತುಬಿಟ್ಲು. ಏನು ಹೇಳಲಿ ಅಂತ ಯೋಚಿಸ್ತಿದ್ರೆ ತಂದೆ ಪ್ರಶ್ನೆಗೆ ಸಾಮ್ರಾಟ್ಗೆ ಉಸಿರುಗಟ್ಟದಂತಾಗಿ ಕೆಮ್ಮುತ್ತಾ, ಡ್ಯಾಡಿ, ಏನು ಹೇಳ್ತಿದ್ದೀರಿ ನೀವು ಅಂತ ಗಾಬರಿಯಿಂದ. ಅದೇ ಸಾಮ್ರಾಟ್, ನೀವಿಬ್ಬರು ಪ್ರೀತಿಸಿಯೇ ಮದುವೆ ಆಗಿದ್ದೀವಿ ಅಂತ ನೀನು ಹೇಳಿದೆ, ಆದರೆ ಹುಡುಗಿಯನ್ನು ನೋಡ್ತಿದ್ರೆ ಹಾಗೆ ಅನ್ನಿಸ್ತಿಲ್ಲ. ನಿನಗೆ ಪೆಟ್ಟಾಗಿದೆ ಅಂದರೂ ಕೂಡ ಹುಡುಗಿಯಲ್ಲಿ ಯಾವುದೇ ಗಾಬರಿ ಕಾಣಿಸ್ತಿಲ್ಲ, ಅದಕ್ಕೆ ಕೇಳಿದೆ ಅಂದರು ಶ್ರೀನಿವಾಸ್ ಅವರು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.